ಕೂದಲು ಬಿಳಿಯಾಗೋದು, ಎರಡನೇದು ಕೂದಲು ಉದುರುದು. ಇದು ದೊಡ್ಡ ಜಾಗತಿಕ ಸಮಸ್ಯೆ. ಅಂಡ ಲೈಕ್ ಒಂಜಿ ಧನ್ಯವಾದ. ಬೊಕ್ಕ ಇಂಚಿತ್ನ ಯೂಟ್ಯೂಬ್ ಚಾನಲ್ ತೂವೊಂದಿಪ್ಪೆ ಎರಡೇ ವಿಡಿಯೋ ಬರೋಂದಿಪ್ಪುಂಡು ಐನಾತ್ ತೂಲಿ ಸಬ್ಸ್ಕ್ರೈಬ್ ಮಾಡ್ಪ್ಲಿ. ಹೌದು, ಅಡಿಕೆ ಇದೆಲ್ಲ ಮಾರ್ಕೆಟಿಗೆ ಬಂದಾಗ ಇದರದ ಅಡಿಕೆ ಪಲ್ಯ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಂಬಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಪಾಯಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲರ ಹಾಗೆ ನಾವು ಹೋದ್ರೆ ನಮಗೆ ಬೆಲೆ ಇರುವುದಿಲ್ಲ ಯಾವಾಗಲೂ ಸಹ. ನಮ್ದೇ ಒಂದು ಸಮಾಜದಲ್ಲಿ ಗುರುತಿಸುವ ಹಾಗೆ ಇರಬೇಕು ಅಂತ ನಮ್ದು ಆಸೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಶಿವಪ್ರಸಾದ್ ಮಲೆಬೆಟ್ಟು ಕಾರ್ಕಳದಲ್ಲಿದ್ದೇನೆ. ಕಾರ್ಕಳದಲ್ಲಿ ಮೊನ್ನೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಸಾವಯವ ಕೃಷಿಕರಿಗೋಸ್ಕರ ಸಾವಯವ ಉತ್ಪನ್ನಗಳನ್ನು ಜನರಿಗೆ ತಲುಪಿಸೋಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಶಿವಪ್ರಸಾದ್ರ ಬಗ್ಗೆ. ಶಿವಪ್ರಸಾದ್ರ ಮನೆಯಲ್ಲಿದ್ದೇನೆ. ನಮಗೆ ಬೇರೆಯವರಕ್ಕಿಂತ ನಾವು ಸ್ವಲ್ಪ ಡಿಫರೆಂಟ್ ಆಗಿದ್ದೇವೆ. ಮತ್ತೆ ಎಲ್ಲರ ಹಾಗೆ ನಾವು ಹೋದ್ರೆ ನಮಗೆ ಬೆಲೆ ಇರುವುದಿಲ್ಲ ಯಾವಾಗಲೂ ಸಹ. ನಮ್ದೇ ಒಂದು ಸಮಾಜದಲ್ಲಿ ಗುರುತಿಸುವ ಹಾಗೆ ಇರಬೇಕು ಅಂತ ನಮ್ದು ಆಸೆ. 5 ವರ್ಷದಿಂದ ಕಾರ್ಕಳದ ಜನರಿಗೆ ಸಾವಯವ ಉತ್ಪನ್ನವನ್ನು ಒದಗಿಸುವಂಥ ಕೆಲಸ ಮಾಡ್ತಿದ್ರಿ. ಹೌದು. ಅದರ ಜೊತೆಗೆ ಪ್ಯಾರಲಲ್ ಆಗಿ ಈ ಹಲವದೊಂದು ಹೌದು, ಘಟಕ ಶುರು ಮಾಡಿ ಈಗ ಒಂದು ತಿಂಗಳಾಗ್ತಾ ಬಂತಷ್ಟೇ. ನಾವು ಅಷ್ಟು ಹಣ್ಣಿನ ಉತ್ಪನ್ನಗಳನ್ನು ಜಾಸ್ತಿ ಮಾಡಬೇಕು ಅಂತ ಇದೆ. ಒಂದು ಹಲಸಾಗ್ಲಿ, ಬಾಳೆಹಣ್ಣಾಗ್ಲಿ, ಮತ್ತೆ ಇಲ್ಲಿ ಇನ್ನದಲ್ಲಿ ಪೇರಳೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ವಾರದಲ್ಲಿ ಕೊಡ್ತಾರೆ ಅವರು. ಪೇರಳೆ ಇದ್ದಾಗ್ಲಿ, ಮತ್ತೆ ಕುಂಬಳಕಾಯಿ ಇದ್ದಾಗ್ಲಿ ಅಂತ ಉತ್ಪನ್ನಗಳು ಜಾಸ್ತಿ ಮಾಡಬೇಕು ಅಂತ. ಈಗ ಹಲಸು, ಬಾಳೆಹಣ್ಣು, ಪೇರಳೆ, ಕುಂಬಳಕಾಯಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಐಟಮ್ಗಳು. ಜನರಿಗೆಲ್ಲ ಮೈದಾ, ಗೋಧಿ ಇದರದ್ದೇ ಅಭ್ಯಾಸ ಆಗಿ ಹೋಗಿದೆ. ಮತ್ತೆ ಇದನ್ನೇ ಯಾಕೆ ಮಾಡಬೇಕು ಅಂತೇಳಿ ಈ ರೀತಿ ಹಣ್ಣುಗಳದ್ದೇ ಇದು ತುಂಬಾ ವೇಸ್ಟ್ ಆಗಿ ಹೋಗ್ತಾ ಉಂಟು ಈಗ ನಮ್ಮಲ್ಲಿ. ಅದನ್ನು ಸ್ವಲ್ಪ ಒಂದು ವ್ಯಾಲ್ಯೂ ಆಡ್ ಮಾಡ್ಲಿಕ್ಕೆ, ಮತ್ತೆ ರೇಟ್ ಸಹ ತುಂಬಾ ಕಡಿಮೆಯಲ್ಲಿ ಸೇಲ್ ಮಾಡ್ತಿದ್ದಾರೆ. ಅದನ್ನು ನಾವು ಯೂಸ್ ಮಾಡ್ಬೋದಲ್ಲ. ಅಂದ್ರೆ ನಮ್ಮ ಭಾಗದಲ್ಲೆಲ್ಲ ಮಂಗ ಬರ್ತದೆ ಅಂತೇಳಿ ಹಣ್ಣನ್ನು ಹಲಸಿನಾಗ ಒಂದು ಬೆಲೆ ಇಲ್ಲ ಅಲ್ಲ, ಬೆಲೆ ಒದಗಿಸಿದಾಗೆ ಆಗ್ತದೆ. ನಾವೊಂದು ರೈತರ ಮಾಡುವಂತ ಉತ್ಪನ್ನಗಳಿಗೆ, ಈ ಕದಳಿ ಹಣ್ಣಿಗೂ ಕೂಡ, ನೇಂದ್ರ ಹಣ್ಣಿಗೂ ನೀವು ಅಂಗಡಿಗೆ ತಗೊಂಡ್ರೆಲ್ಲೂ ಬೆಲೆ ಇಲ್ಲ, ರೇಟ್ ಇಲ್ಲ ಅಂತೇಳಿ ಯಾರು ಮಾಡುದಿಲ್ಲ. ಅದಕ್ಕೆ ನಾವು ಈಗ ಅಲ್ಲೋ ಮಾಡಿದ್ರೆ ಅವರಿಗೊಂದು ಬೆಲೆ ಸಿಕ್ಕಿದಾಗೆ, ಜನರಿಗೆ ಒಂದು ಉತ್ತಮ ಆಹಾರ ಸಿಕ್ಕಿದಾಗೆ ಆಗ್ತದೆ. ಹೌದು. ನೀವು ಅದಕ್ಕೆ ಬೆಲ್ಲ, ತುಪ್ಪ ಎಲ್ಲ ಹೇಗೆ? ನಾವೀಗ ನಮ್ಮ ಶಾಪ್ ಅಲ್ಲಿ ಬಂದಂತ ಆರ್ಗ್ಯಾನಿಕ್ ಬೆಲ್ಲವನ್ನೇ ಹಾಕ್ತಿದ್ದೇವೆ. ಸಕ್ಕರೆಯನ್ನು ಯಾವುದಕ್ಕೂ ಆಗ್ತಾ ಇಲ್ಲ ಈಗ. ಸಾವಯವ ಬೆಲ್ಲವೇ ಆಗ್ತಿದೆ. ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಕಾಣ್ತದ? ತುಂಬಾ ಡಿಫರೆನ್ಸ್ ಇದೆ. ಯಾವ್ದು ಟೇಸ್ಟ್ ಚೆನ್ನಾಗಿರುತ್ತೆ? ಸಕ್ಕರೆದ್ದು ತಿಂದವರಿಗೆ ಈ ಬೆಲ್ಲದ್ದು ಕೊಟ್ರೆ ಹೆಚ್ಚಿನ ಕಸ್ಟಮರ್ಸ್ ಒಳ್ಳೆ ಉಂಟು ಹೇಳ್ತಿದ್ದಾರೆ. ಬೆಲ್ಲದ್ದು ಪ್ರೊಡಕ್ಷನ್ ಕಾಸ್ಟ್ ನಿಮಗೆ ಸಕ್ಕರೆ ಕಂಪೇರ್ ಮಾಡಿದ್ರೆ 50 ರೂಪಾಯಿ ಸಕ್ಕರೆ ಇದ್ರೆ ಇದಕ್ಕೆ ಒಂದು 100 ರೂಪಾಯಿ ಬೀಳ್ತದೆ ಬೆಲ್ಲಕ್ಕೆ. ಆದ್ರೂ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ತುಪ್ಪ ಯಾವ್ದು ಉಪಯೋಗ ಮಾಡ್ತೇವೆ? ತುಪ್ಪ ನಮ್ಮ ಲೋಕಲ್ ಸ್ಥಳೀಯವಾಗಿ ರೈತರು ಬೆಳೆದಂತಹ ತುಪ್ಪವನ್ನೇ ಮಾಡ್ತಾ ಇದ್ದೇವೆ. ಹಲವು ಮಾಡೋ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಆ ಬನೆಯಲ್ಲಿ ಹಾಕಿ ಅದನ್ನು ತಿರುಗಿಸುವಂತ ಕೆಲಸ. ಅದಕ್ಕೆ ನೀವು ಮಿಷನ್ ತಗೊಂಡ್ಬಂದ್ರಿ. ಯಾವ ಕಡೆಯಿಂದ ಮಿಷನ್ ತಗೊಂಡ್ಬಂದ್ರಿ? ನಾವು ಈಗ ತಮಿಳ್ನಾಡಿನ ಮಿಷನ್ ತಗೊಂಡು ಬಂದಿರೋದು. ಆ ಮಿಷನ್ ಅಲ್ಲ, ಅದರಲ್ಲಿ ಕರೆ ಅದು ಎಲ್ಲ ಆಟೋಮೆಟಿಕ್ ಆಗಿ ಮಾಡ್ತಾ ಇದೆ ಮಿಷನ್. ತುಂಬಾ ಕೆಲಸ ಬೀಳ್ತದೆ ಅದಕ್ಕೆ ಅಲ್ವಾ? ಈಗ ನಮ್ಮ ಭಾಗದಲ್ಲಿ ಕುಂಬಳಕಾಯಿ ಮತ್ತು ನೀವು ಹೇಳಿದ್ರಲ್ಲ ಕೆಲವು, ಯಾವುದು ನೇಂದ್ರ ಬಾಳೆಹಣ್ಣು, ಕದಳಿ ಬಾಳೆಹಣ್ಣು, ಅದನ್ನು ರೈತರಿಂದ ನೀವು ತಗೊಳ್ಳಿಕ್ಕೆ ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು? ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೀಗ ಹಾಕ್ತಿರಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ತೊಂದರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ತಗೊಳ್ತೀರಿ. ಹಲಸಿನ ಹಣ್ಣಿದೆಲ್ಲ, ಹಲಸಿನ ಹಣ್ಣಿನ ತಗೊಳ್ಬೋದು. ಅವರು ಒಂದೇ ಸತಿ ಎಲ್ಲರೂ ಕೇಳಿದ್ರೆ ಕಷ್ಟ ಆಗ್ಬೋದು. ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟು ಬೇಕು ತಗೊಳ್ಬೋದು ನಮಗೆ. ಇಲ್ಲಿ ನಾವು ರೈತರು ಒಂದು ಯೋಚನೆ ಮಾಡಬೇಕು. ಈಗ ನಮ್ಮ ಮನೆಯ ಹಲಸಿನನ್ನು ಸೇಲ್ ಆಗಬೇಕು, ಅದನ್ನು ನಾವು ಫಸ್ಟ್ ಪ್ರೀತಿಸ್ಬೇಕಲ್ಲ. ಹೌದು, ಹಲಸಿನ ಹಣ್ಣಿನ ಅವರಿಗೆ ಗೌರವ ಇದ್ರೆ ನಮ್ಮ ಫಂಕ್ಷನ್ಗೆ ನಾವು ಮೈದದ್ದು ಇನ್ನೊಂದನ್ನು ಹಾಕಿ ಆಮೇಲೆ ನಾವು ಅಂದ್ರೆ ನಮ್ಮ ಪ್ರಾಡಕ್ಟ್ಗಳು ಸೇಲ್ ಆಗಬೇಕು ಅಂತೇಳಿ ಸೇಲ್ ಆಗುದಿಲ್ಲ. ಈಗ ಜನರಿಗೆ ಹೆಚ್ಚಿನ ನನ್ನ ಐಟಮಿಗೆ ರೇಟ್ ಸಿಗ್ಬೇಕು. ನಾನ್ ತಗೊಳ್ಳೋದು ಅಂಗಡಿಯ ಮೈದಾ ಆದ್ರೆ ಕಷ್ಟ ಆಗ್ತದೆ. ಹೌದೌದು. ಅಂದ್ರೆ ಮದುವೆಗಳಿಗೆ, ಫಂಕ್ಷನ್ಗಳಿಗೆಲ್ಲ ಇದು ಹೆಚ್ಚು ಸೇಲ್ ಆಗಬೇಕು ಅಲ್ವಾ? ಹೌದು. ಯಾಕಂದ್ರೆ ಸ್ಥಳೀಯವಾಗಿ ರೈತರು ಬೆಳೆದಂತಹ ಮಾಡಿದಂತಹ ಉತ್ಪನ್ನಗಳಿಗೆ ಅವರು ಪ್ರೋತ್ಸಾಹ ಮಾಡಿದ್ರೆ ಅವರಿಗೆ ಒಳ್ಳೆ ಬೆಲೆ ಗ್ಯಾರಂಟಿ ಸಿಗುತ್ತೆ. ನೀವು ಇವತ್ತು ಕದಳಿ ಬಾಳೆಹಣ್ಣು ಹೇಳ್ತೀರಿ. ಇವತ್ತು ನಾನು ಕದಳಿ ಹಣ್ಣು ವ್ಯಾಪಾರಸ್ಥ, 70 ರೂಪಾಯಿಗೆ ಮಾರ್ಕೆಟ್ಗೆ ಹಾಕ್ತೇನೆ ನಾನು. ಅಂಗಡಿಯಲ್ಲಿ ಅದನ್ನು 100-120 ರೂಪಾಯಿಗೆ ಮಾಡ್ತೇನೆ. ಆದ್ರೆ ಒಂದು ಟೈಮ್ ಬರ್ತದೆ 15 ರೂಪಾಯಿಗೆ 1 kg ಸಿಗ್ತದೆ. ಆ ಟೈಮಲ್ಲಿ ರಾಶಿಗಟ್ಟಲೆ ತಂದು ಯಾರಿಗೂ ಕೇಳಿದ್ರು ಬೇಡ ಅಂತ, ಯಾರಿಗೂ ಬೇಡ ಅಂತ ಆಗ್ತದೆ. ಸಮಸ್ಯೆ ಏನು ಅಂತ ಹೇಳಿದ್ರೆ, ನೇಂದ್ರ ಬಾಳೆಹಣ್ಣಿದೆಲ್ಲ ಅದಕ್ಕೆ ಯಾಕೆ ಅಷ್ಟು ರೇಟ್ ಅಂತ ಹೇಳಿದ್ರೆ, ಅದನ್ನು ಚಿಪ್ಸ್ ಮಾಡಿ ಅದನ್ನು ಸಂಸ್ಕಾರ ಮಾಡಿ ಅದನ್ನು ತೆಗೆದಿಡ್ಲಿಕ್ಕೆ ಆಗ್ತದೆ. ಹೌದು. ನೀವು ಕದಳಿ ಹಣ್ಣಿಗೆ ಆ ರೀತಿ ಯಾವುದೇ ಮೆಥಡ್ ಬರಲಿಲ್ಲ ಇಷ್ಟರವರೆಗೆ. ನೀವು ಕದಳಿ ಹಣ್ಣಿದ್ದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಲ್ವಾ, ಅದು ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಹೆಚ್ಚು ಹಣ್ಣು ಕಡಿಮೆ ರೇಟಿಗೆ ಬಂದಾಗ ನೀವು ಅದನ್ನು ತಗೊಂಡು ಅದನ್ನು ಹಲ್ವಾ ಮಾಡಿ ಮಾರಾಟ ಮಾಡಿದ್ರೆ ಒಂದು. ಹೌದು, ನಮಗೆ ಹಾಗೆ ಹಲ್ವಾ ಮಾಡಿ ಮಾರಾಟ ಮಾಡಿದ್ರೆ ಒಂದು ನಮ್ದು ನಾವು ಮಾಡಿದ ಹಲ್ವಾ 2 ತಿಂಗಳು ಹಾಳಾಗುದಿಲ್ಲ. ಯಾವುದೇ ಪ್ರಿಸರ್ವೇಟಿವ್ ಆಗ್ಲಿ ಎಂತದ ಹಾಕುದಿಲ್ಲ. ನಾವು ಹಾಕೋದು ಬೆಲ್ಲ, ತುಪ್ಪ ಮತ್ತೆ ಪಲ್ಪ್. ಈಗ ಸಾಧಾರಣ 1 ತಿಂಗಳು
ಹಲಸಿನ ಹಣ್ಣು ಕೊಡ್ಬೋದು, ಸಮಸ್ಯೆ ಇಲ್ಲ, ಕೊಡ್ಬೋದು. ಮತ್ತೆ ಕುಂಬಳಕಾಯಿ ಅದು ಕೊಡ್ಬೋದು. ಇನ್ನು 1 ತಿಂಗಳು ಹೋದ್ರೆ ಕುಂಬಳಕಾಯಿ ಬರ್ತದೆ. ಹಲಸಿನ ಮುಗಿದ ಕೂಡ ಕುಂಬಳಕಾಯಿ ಕುಂಬಳಕಾಯಿ ಕಾಶಿ ಹಲ್ವ ಅಂತಿದೆ ಅಲ್ಲ, ಅದೇ ಟೈಪ್ ಅಲ್ಲ ಅಥವಾ ಬೇರೆ ಟೈಪ್ ಅಲ್ಲ? ಬೇರೆ ರೀತಿ ಮಾಡಬೇಕು ಅಂತ ಉಂಟು. ಕಾಶಿ ಹಲ್ವ ಅಂತ ಹೇಳಿದ್ರೆ ಅದು ಪ್ಲೇಟಲ್ಲಿ ಹಾಕಿ ಕೊಡ್ತಾರಲ್ಲ, ಸ್ಮೂತ್ ಇರ್ತದೆ. ಸ್ಮೂತ್ ಇರ್ತದೆ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡುವ ಹಾಗೆ ಮಾಡಬೇಕು. ಕ್ಯಾರೆಟ್ ಇದೆಲ್ಲ ಬರ್ತಲ್ಲ? ಹೌದು, ಸ್ವಲ್ಪ ಗಟ್ಟಿ. ಈಗ ಬಾಳೆಹಣ್ಣಿನ ಹಲ್ವ ಹೇಗೆ ಬರ್ತದೆ ಹಾಗೆ ಮಾಡುವ ಹಾಗೆ ಕೊಡಬೇಕು ಅಂತ ಉಂಟು. ನೇಂದ್ರ ಬಾಳೆಹಣ್ಣು ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಈಗ ಎಷ್ಟು ಬೇಕಾದ್ರೂ ಕೊಡ್ಬೋದು. ಹೌದು, ಡೈರೆಕ್ಟ್ ಈಗ ನಮಗೆ ಸಾಧಾರಣ ಉಡುಪಿ ಆಗಲಿ ಪುತ್ತೂರಾಗಲಿ ಎಲ್ಲ ಒಂದೊಂದು ಕಡೆಯಲ್ಲಿ ಕೊಡ್ತಾ ಇದ್ದೇವೆ ಈಗ. ನೋಡಿ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಬೆಳೆಯಿಂದ ಓಡ್ತಿದ್ದಾರೆ, ಅಡಿಕೆ. ಇದು ಎಷ್ಟೇ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಆಂಧ್ರ ಪ್ರದೇಶ, ಚೆನ್ನಗಿರಿ, ಚಿತ್ರದುರ್ಗ, ಹಾಸನದವರೆಗೂ ಹೆಕ್ಟೇರ್ ಗಟ್ಟಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ದೊಡ್ಡದುಂಟು ಅಷ್ಟು ಎಕರೆನ ಅಲ್ಲಿ ಆಗ್ತಿದ್ದಾರೆ ಅಡಿಕೆ. ಇದೆಲ್ಲ ಮಾರ್ಕೆಟಿಗೆ ಬಂದಾಗ ಇದರದ ಅಡಿಕೆ ಪಲ್ಯ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಂಬಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಪಾಯಸ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿರಿಯಾನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಲ್ಲ? ಅದನ್ನು ಯಾವುದು ಆಹಾರ ಉತ್ಪನ್ನ ಅಲ್ಲ. ಅದರಿಂದಾಗಿ ಇದು ಏನಾಗ್ಬೋದು ಅಂತ ಪ್ರಶ್ನೆ ತುಂಬ ಜನರಿಗಿದೆ. ಅಂಥದ್ರ ಮಧ್ಯದಲ್ಲಿ ನೋಡಿ, ಯುವಕರಿಗೆ ಮಾದರಿಯಾಗಿ ಇವರು ಹಲಸಿನ ಹಣ್ಣಿನ ಒಂದು ತೋಟ ಮಾಡಿದ್ದಾರೆ. ಎಷ್ಟು ಗಿಡ ನೆಟ್ಟಿದ್ದೀರಿ? ಒಂದು 20 ಗಿಡ ನೆಟ್ಟಿದ್ದೇವೆ. 20. ಇದು ಯಾವ ವೆರೈಟಿ ಇದು? ಇದರಲ್ಲಿ ನಾವು ಒಂದು 6-7 ವೆರೈಟಿ ನೆಟ್ಟಿದ್ದೇವೆ. ಇದರಲ್ಲಿ ಜಾಕಾನಿಲ್ ಅಂತ ಅವರ ಸ್ವಲ್ಪ ಗಿಡ ತಂದಿದ್ದೇವೆ. ಮತ್ತೆ ಇಲ್ಲಿ ಉಡುಪಿನ ಸ್ವಲ್ಪ ಗಿಡ ತಂದಿದ್ದೇವೆ. ಇದರಲ್ಲಿ ಒಂದು ಎಲ್ಲ ಒಂದೊಂದು ವೆರೈಟಿ ಹಾಕಿದ್ದೇವೆ. ಹೇಗೆ ಬರ್ತದೆ ನೋಡುವ ಅಂತ ಗಿಡ ಹಾಕಿದ್ದೇವೆ. ಎಷ್ಟು ಟೈಮಲ್ಲಿ ಆಗ್ತದಂತೆ ಇದು? 3-4 ವರ್ಷ ಬೇಕಾಗ್ತದೆ. ಅಂದರೆ ಆ ಹಲಸಿನ ಹಣ್ಣು ಆದರೆ ಅದನ್ನು ನೀವೇ ಉಪಯೋಗ ಮಾಡ್ಕೊಂಡು ಮೌಲ್ಯವರ್ಧನೆ ಮಾಡ್ಕೊಂಡು ಮಾರಾಟ ಮಾಡ್ಬೋದು ಅಂತೇಳಿ. ಮಾರಾಟ ಮಾಡೋದು ನಮಗೆ ತಿನ್ಬೋದು, ಮನೆಗೆ ಬೇಕಾದಷ್ಟು. ಅಲ್ಲ ಅದು ಹಲ್ವಾ ಮಾಡಲಿಕ್ಕೂ ಅದಕ್ಕೂ ಆಗ್ತದೆ, ಮನೆಗೆ ತಿನ್ಲಿಕ್ಕೆ ಯೂಸ್ ಮಾಡ್ಬೋದು. ಅದ ನೇಂದ್ರ ಬಾಳೆ ಹಾಕಿದ್ರಿ ಇದರಲ್ಲಿ? ಸ್ವಲ್ಪ ನೇಂದ್ರ ಹಾಕಿದ್ದೇವೆ, ಮಿಶ್ರ ಬೆಳೆ ಆಗಿ. ನೋಡಿ, ಈ ರೀತಿ ಒಂದು ಕಾಡು ಬೆಳೆದಾಗಾಯಿತು. ಅದೇ ರೀತಿ ಅದರ ಎಲೆಗಳೆಲ್ಲವೂ ಕೂಡ ಇವರಿಗೆ ತೋಟಕ್ಕೆ ಗೊಬ್ಬರ ಆಯಿತು, ಅದರಲ್ಲಿ ಭೂಮಿ ಫಲವತ್ತತೆ ಆಯಿತು. ಲಾಂಗ್ ಟೈಮಿಗೆ ಮರಕ್ಕೂ ಒಂದು ಬೆಲೆ ಇರ್ತದೆ. ಅದರೊಟ್ಟಿಗೆ ಹಲಸಿನ ಹಣ್ಣಿನ ಉಪಯೋಗ ಅವರಿಗೆ ಹಲವಕ್ಕೂ ಆಗ್ತದೆ, ಮನೆಗೆ ಎಲ್ಲದಕ್ಕೂ ಆಗ್ತದೆ ಅಲ್ವಾ, ಪದಾರ್ಥಕ್ಕೂ ಆಗ್ತದೆ. ಈ ರೀತಿ ಒಂದು ಮಾಡೆಲ್ ಮಾಡಿದಿರಿ. ಜೂನ್ ಜುಲೈ ಟೈಮಲ್ಲೆಲ್ಲ ಮಡಿಕೇರಿಯ ಕಾಡುಗಳಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹಲಸಿನ ಹಣ್ಣು ಆನೆ ಬರ್ತದೆ ಅಂತೇಳಿ ಹಲಸಿನ ಹಣ್ಣುಗಳನ್ನು ಕಟ್ ಮಾಡಿ ಗೊಬ್ಬರದ ಗುಂಡಿಗೆ ಹಾಕುವಂಥದ್ದು ನಮ್ಮೂರಲ್ಲೂ ಎಷ್ಟೋ ಜನರು ಹಾಕ್ತಾರೆ. ಯಾಕೆಂದರೆ ಒಂದೇ ಟೈಮಿಗೆ ಅಷ್ಟು ಹಣ್ಣನ್ನು ತಿನ್ನಲಿಕ್ಕಾಗೋದಿಲ್ಲ. ಅದರ ಮೌಲ್ಯವರ್ಧನೆ ಕೊರತೆ ಕಾರಣಕ್ಕೋಸ್ಕರ ನಾವು ಉತ್ಪನ್ನ ಮಾಡುವಂಥ ಅಷ್ಟು ಈಸಿಯಾಗಿ ಯಾವುದೇ ಕಡಿಮೆ ಖರ್ಚಲ್ಲಿ ಬೆಳೆಯುವಂಥ ಹಲಸಿನ ಹಣ್ಣು, ಅದರೊಟ್ಟಿಗೆ ಅದರದ್ದು ಬಿಡುವಂಥ ನಮಗೆ ಸೊಪ್ಪು, ಅದರ ಮರ, ಇದೆಲ್ಲದನ್ನು ಉಪಯೋಗ ಮಾಡಬೇಕಾದ್ರೆ ಹಲಸಿನ ಹಣ್ಣಿಗೆ ಒಂದು ವ್ಯಾಲ್ಯೂ ಸಿಗಬೇಕು. ಒಂದು ವರ್ಷಕ್ಕೆ ಒಂದಷ್ಟು ದುಡ್ಡು ಹಲಸಿನ ಹಣ್ಣಿನಿಂದ ಸಿಕ್ಕಿದರೆ ಆಗ ಹಲಸಿನ ಮರವನ್ನು ರೈತರು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಬ್ರ್ಯಾಂಡ್ ಸೆಟ್ ಮಾಡೋದಕ್ಕೋಸ್ಕರ ನೋಡಿ, ಇದು ಹಲಸಿನ ಹಣ್ಣಿನಿಂದ ಮಾಡಿರುವಂಥ ಹಲ್ವ. ಇದು ನಿಮ್ಮ ಊರಲ್ಲಿ ಹಲಸಿನ ಹಣ್ಣಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು. ಮುಂದಕ್ಕೆ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ನಿಮ್ಮ ಹತ್ರ ಬೇಕಾದ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಲಸಿನ ಐಸ್ ಕ್ರೀಮ್ ಮಾಡೋದು ನಾವು ನೋಡಿದ್ದಿಲ್ಲ, ನ್ಯಾಚುರಲ್ ಐಸ್ ಕ್ರೀಮ್ ಅಂತೇಳಿ ಈ ರೀತಿ ಹಲಸಿನ ಹಣ್ಣು ಇದು ಮಾಡಿದ್ದು. ಎರಡನೇದಾಗಿ ನೇಂದ್ರ ಬಾಳೆಹಣ್ಣಿದ್ದು, ಕದಳಿ ಬಾಳೆಹಣ್ಣಿದ್ದು ಮಾಡ್ತಾರೆ. ಆ ರೀತಿಯ ಹಳ್ಳಿಗಳ ಉತ್ಪನ್ನಕ್ಕೆ ಹೆಚ್ಚು ರೇಟ್ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ನೋಡಿ ನೇಂದ್ರ ಹಣ್ಣಿದ್ದು ಹಲ್ವ ಮಾಡಿದರೆ ಹೇಗಿದೆ ನೋಡ್ತಾನೆ. ವಾವ್, ಸೂಪರ್ ಆಗಿದೆ. ಓವರ್ ಆ್ಯಕ್ಟಿಂಗ್ ಅಂದ್ಕೋಬೇಡಿ, 100% ಚೆನ್ನಾಗಿದೆ. ನೀವು ತಿಂದಿರ್ತೀರಿ ನೇಂದ್ರದ್ದು. ಆದರೆ ಇವರು ಸಾವಯವ ಬೆಲ್ಲ ಮತ್ತು ನ್ಯಾಚುರಲ್ ಆಗಿರುವಂಥ ತುಪ್ಪದಿಂದ ಮಾಡಿರುವಂಥದ್ದು. ಹೊರಗಡೆ ಡಾಲ್ಡ ಹಾಕಿ ಏನೇನೋ ಹಾಕಿ ಮಾಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ ಹೊರಗಿನದ್ದು. ಆದರೆ ಇವರ ಪ್ರಾಡಕ್ಟನ್ನ 100% ಕರೆಕ್ಟಾಗಿ ಕೊಡ್ತಿದ್ದಾರೆ. ಇದು ನೇಂದ್ರದ್ದು ಹಲ್ವ, ಹಲಸಿನ ಹಣ್ಣಿನ ಹಲ್ವ. ಇದು ಸ್ವಲ್ಪ ಮೆತ್ತಗೆ ಆಗಿದೆ, ಅಂದರೆ ಅದು ಹಾಗೆ ಇರುವಂಥದ್ದು ಹಲಸಿನ ಹಣ್ಣು. ಇದು ತುಂಬ ಚೆನ್ನಾಗಿದೆ. ಅಗಿಲಿಕ್ಕೆ ಹೆಚ್ಚು ಅಂಟುವುದಿಲ್ಲ ನಾಲಿಗೆಯಲ್ಲಿ. ಕೆಲವು ಹಲ್ವಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಲಸಿನ ಹಣ್ಣು ಯಾವತ್ತೂ ಆರೋಗ್ಯಕ್ಕೆ ಒಳ್ಳೆಯದು. 0 ಕೆಮಿಕಲಲ್ಲಿ ಇದನ್ನು ಯಾರೇ ಬೆಳೀಲಿ, ಹಲಸಿನ ಹಣ್ಣಿಗೆ ತೊಗೊಂಡು ಯೂರಿಯಾ ಹಾಕೋದು, ಸುಫಲ್ ಹಾಕೋದು, ಮೆಡಿಸಿನ್ ಹಾಕೋದು, ಮೈಲ್ತುತ್ತು ಬಿಡೋದು, ಆ ರೀತಿಯ ಸಿಸ್ಟಮ್ಗಳು ಜಗತ್ತಲ್ಲಿ ಎಲ್ಲೂ ಇಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ. ಅಂಥ ಒಂದು ಶ್ರೇಷ್ಠವಾಗಿದ್ದ ಹಲಸಿನಲ್ಲಿ ಮಾಡಿರೋಂಥ ಹಲ್ವ ಇದು ತುಂಬ ಚೆನ್ನಾಗಿದೆ. ಬೇಕಾದರೆ ನೀವು ಕಾರ್ಕಳ ಕಡೆಗೆ ಬಂದಾಗ ಅವ್ರು ತಗೋಬೋದು, ಫೋನ್ ನಂಬರ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಈ ರೀತಿ ಹೊಸ ಅನ್ವೇಷಣೆಗಳನ್ನ ಮಾಡ್ತಿರುವಂಥ ಯುವಕರಿಗೆ ನಾವೇ ಸಪೋರ್ಟ್ ಮಾಡಬೇಕು. ನಾವು ಇನ್ಯಾವುದೋ ಮಾಲ್ಗೆ ಹೋಗಿ ಯಾವುದೋ ಲೋಕದ್ದು ಬ್ರ್ಯಾಂಡೆಡ್ ಕಂಪನಿಯ ಪ್ರಾಡಕ್ಟ್ ತೊಗೊಳ್ಳೋದಲ್ಲ. ಲೋಕಲ್ ಆಗಿರುವಂಥ ಹಳ್ಳಿಯಲ್ಲಿ ಬೆಳೆದಿರುವಂಥ ಪ್ರಾಡಕ್ಟ್ಗಳನ್ನು ನಾವು ತಗೊಂಡಾಗ ನಮ್ಮ ಹಳ್ಳಿಯ ಉತ್ಪನ್ನಗಳಿಗೆ ಬೆಲೆ ಸಿಗ್ತದೆ. ನಮ್ಮ ಹಳ್ಳಿಯ ಉತ್ಪನ್ನಕ್ಕೆ ಬೆಲೆ ಸಿಕ್ಕಿದರೆ ಅದು ನೇರ ನಮಗೆ ಬೆಲೆ ಸಿಕ್ಕಿದಾಗೆ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಇರಬೇಕು. ಎರಡನೇದಾಗಿ ಅವರು ಮನೆಯಲ್ಲಿ ಸಾವಯವ ರೀತಿಯಲ್ಲಿ ಸೋಪನ್ನು ಉಪಯೋಗಿಸ್ತಾರೆ. ಇವತ್ತು ಕೂದಲು ಬಿಳಿಯಾಗೋದು, ಎರಡನೇದಾಗಿ ಕೂದಲು ಉದುರುವುದು, ಇದು ದೊಡ್ಡ ಜಾಗತಿಕ ಸಮಸ್ಯೆ. ದಿನಕ್ಕೊಂದು ಬರುವಂಥ ಕೆಮಿಕಲೈಸ್ಡ್ ಆಗಿರುವಂಥ ಉತ್ಪನ್ನಗಳಿಂದ ಸಮಸ್ಯೆಯಾಗಿ ಆ ರೀತಿಯ ಸಮಸ್ಯೆಗಳೆಲ್ಲವೂ ಕೂಡ ಆಗ್ತದೆ. ಅದನ್ನು ನಿಮಗೆ ತೋರಿಸ್ತೇನೆ, ಅವರು ಹೇಗೆ ಸೋಪುಗಳನ್ನೆಲ್ಲವನ್ನು ಸಿದ್ಧ ಮಾಡ್ತಾರೆ ಮತ್ತು ಯಾವ್ಯಾವ ಬ್ರ್ಯಾಂಡಲ್ಲಿ ಅವರು ಸೋಪುಗಳನ್ನು ಮಾರಾಟ ಮಾಡ್ತಾರೆ ಅನ್ನುವಂಥದ್ದು. ಸೋಪು ತಿಂದು ನಾನು ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಪರ್ಚೇಸ್ ಮಾಡಿ ಅದನ್ನು
ಸ್ನಾನ ಮಾಡಬೇಕಾದ್ರೆ ಹಾಕ್ಕೊಂಡು ಅದರ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮಾಡಿ. ಸೋಪನ್ನು ಎಷ್ಟು ಟೈಮಿಂದ ನೀವು ಮಾಡ್ತಾಯಿದ್ರಿ? ಓಪನ್ ಒಂದು 3 ವರ್ಷದಿಂದ ಮಾಡ್ತಿದ್ದೇವೆ. 3 ವರ್ಷ ಮಾಡಿದೆ. ಹೇಗಿದೆ ಜನರ ರೆಸ್ಪಾನ್ಸು? ರೆಸ್ಪಾನ್ಸ್ ಚೆನ್ನಾಗಿದೆ ಅದಕ್ಕೆ. ನೋಡಿ, ಇದಕ್ಕೆ ಕೆಮಿಕಲ್ ಇಲ್ದಿರುವಂಥ ಸಾವಯವ ರೀತಿಯಲ್ಲಿ ಹಾಲಿನ ಸೋಪಲ್ಲ. ಹೌದು, A2 ಮಿಲ್ಕ್ ಸೋಪ್. A2 ಮಿಲ್ಕಿನ ಸೋಪು. ಇದರದ್ದು ಏನು ಲಾಭ? ನಿಮಗೆ ಬೇರೆ ಸೋಪಿಗೆ ನಿಮಗೆ ಫ್ಲೇವರ್ಸ್ ಕಲರ್ಸ್ ಎಲ್ಲ ಹಾಕ್ತಾರೆ. ನಮ್ಮ ಆದಷ್ಟು ಕಡಿಮೆ ಸೆಂಟ್ ಹಾಕಿ ಮಾಡ್ತಿರೋ ಸೋಪ್. ತೆಂಗಿನ ಎಣ್ಣೆ ಹಾಕಿ ಮಾಡ್ತಿರೋ ಸೋಪ್. ತೆಂಗಿನ ಎಣ್ಣೆ ಮತ್ತು ಹಾಲಿಂದಾಗಿ. ಹೌದು ನೋಡಿ, ಇದು ಟರ್ಮರಿಕ್. ಇದು ಅರಶಿನ ಹಾಕಿ ಮಾಡ್ತಿರೋ ಸೋಪ್. ಅರಶಿನ ಹಾಕಿ, ಅರಶಿನ ಹುಡಿ ಹಾಕಿ ಮಾಡ್ತಿರೋ ಸೋಪ್. ಆಂಟಿಬಯೋಟಿಕ್. ಹೌದು, ಸ್ಕಿನ್ನಿಗೆ ಒಳ್ಳೆ ಆಗ್ತದೆ. ಕಿಡ್ನಿದ ಸಮಸ್ಯೆಗೆ, ಪಿಂಪಲ್ಸಿಗೆ ತುಂಬ ಒಳ್ಳೆ ಆಗ್ತದೆ. ಹೌದಾ? ನೋಡಿ, A2 ಮಿಲ್ಕ್ ಸೋಪ್ ಅಂತೇಳಿ ಬ್ರ್ಯಾಂಡ್ ಮಾಡಿದ್ದಾರೆ. ಟರ್ಮರಿಕ್ ಅಂದರೆ ಅರಶಿನದ ಹುಡಿಯ ಮಾಡಿರುವಂಥ ಸೋಪು. ಇದಕ್ಕೆ ಎಷ್ಟು ರೇಟ್? ಇದಕ್ಕೆ ಅದಕ್ಕೆ 50 ರೂಪಾಯಿ. ಎರಡಕ್ಕೆ 50 ರೂಪಾಯಿ. ಒಂದೊಂದಕ್ಕೆ 50 ರೂಪಾಯಿ. ಅದೇ, ಒಂದೊಂದಕ್ಕೆ 55 ರೂಪಾಯಿ. ಹೇಗಿದೆ ಮೂಮೆಂಟ್ ನಿಮ್ಮ ಅಂಗಡಿಯಲ್ಲಿ? ಚೆನ್ನಾಗಿದೆ ಇದು. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಅಂದರೆ ಇವತ್ತಿನ ಕೆಮಿಕಲ್ ಯುಗದಲ್ಲಿ ನಾವಿದ್ದೇವೆ. ಶಾಂಪು ಹಾಕೋದು, ಇನ್ನೇನೋ ಹಾಕೋದು, ಹೆಚ್ಚು ಕೆಮಿಕಲ್ ಹಾಕೋದ್ರಿಂದಾಗಿ ಕೂದಲು ಬಿಳಿ ಹಾಕುವಂಥ, ಉದುರುವಂಥ ಈ ರೀತಿ ಸಮಸ್ಯೆ ಇದೆ. ಇದಕ್ಕೆ ಒಂದು ಪರಿಹಾರ ದೃಷ್ಟಿಯಿಂದ ಇದನ್ನು ಮಾಡ್ತಿದ್ದಾರೆ. ಹೌದು. ಇದೇನಿದು? ಇದು ಟೀತ್ ಪೌಡರ್ ಸರ್. ಯಾವುದರಲ್ಲಿ ಮಾಡೋದು? ಇದಕ್ಕೆ ನಿಮಗೆ 12 ಐಟಮ್ ಆಗ್ತದೆ. ಸೆಗಣಿಯ ಕಾರ್ಬನ್, ದೇಶೀಯ ಸೆಗಣಿಯ ಕಾರ್ಬನ್, ಮತ್ತೆ ಶುಂಠಿ, ಮತ್ತೆ ಅರಶಿನ, ನೆಲನೆಲ್ಲಿ, ಹಾಗೆ 12 ಐಟಮ್ ಹಾಕಿ ಮಾಡ್ತೇವೆ. ಸೈಂದುಪ್ಪು, ಸೈಂಧವ ಲವಣ. ಇದು ಹೇಗಿದೆ? ನಿಮಗೆ ಇದಕ್ಕೆ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ನಿಮಗೆ ಬ್ಯಾಂಗ್ಳೂರಿಗೆ ಸಾಧಾರಣ ಒಂದು ವಾರಕ್ಕೆ ಒಂದು 10-15 ಬಾಟಲ್ ಕಳಿಸ್ತಾ ಇದ್ದೇನೆ ಈಗ. ಸರಿ, ಒಂದೇ ಫ್ಯಾಮಿಲಿಯವರಿಗೆ, ಅವರ ಮನೆಯವರಿಗೆ ಹೇಳ್ಕೊಂಡು ಹೋಗ್ತಿದ್ದ ಕಸ್ಟಮರ್ಸ್. ನಿಮ್ಮ ಪೇಸ್ಟಲ್ಲಿ ಉಪ್ಪು ಇದೆ ಅಂತ ಕೇಳಲಿಕ್ಕಿಲ್ಲ. ಉಪ್ಪು ಇದೆ ಅಂತ 12 ಬಗೆದು ಉಂಟು ಇದರಲ್ಲಿ. ಹೌದು ಅಲ್ಲ, ಅವ್ರು ಉಪ್ಪು ಹಾಕ್ತಾರೆ ಎಲ್ಲ ಗೊತ್ತಿಲ್ಲ, ನಾವಂತೂ ಉಪ್ಪು ಹಾಕ್ತೇವೆ 100%. ಅದು ಸೈಂಧವ ಲವಣ ಹಾಕೋದು. ಹೌದು, ನಾರ್ಮಲ್ ಯಾವುದೋ ಕಲ್ಲುಪ್ಪನ್ನು ಹಾಕುವಂಥದ್ದು. ನಿಮಗೆ ಹೊಸಡಲ್ಲಿ ರಕ್ತ ಬರ್ತದಲ್ಲ, ಅದಕ್ಕೆ ತುಂಬ ಒಳ್ಳೆ. ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋದೇ ಕೆಲಸ ಕಲಿಸಲಿಕ್ಕೆ ಅಂತೇಳಿ ಈಗಿನ ಸಮಾಜದಲ್ಲಿರುವಂಥದ್ದು. ಅಂಥದ್ರಲ್ಲಿ ನೀವು ಕಾಸರಗೋಡು ಕಡೆಯಿಂದ ಬಂದು ಪರಿಶ್ರಮ ಪಟ್ಟು ನೀವೇ ತೋಟವನ್ನು ಮಾಡಿ ಅದಾದ್ಮೇಲೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟರೆ ಮಗನಿಗೆ, ಈಗ ಅವರು ಸ್ವ ಉದ್ಯೋಗಕ್ಕೆ ಹೋಗಬೇಕು ಅಂತೇಳಿ ಹೊರಟಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ನಾನು ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಫ್ಯೂಚರ್ ಇದೆ ಅಂತ ಆಯ್ತಾ ಇದರಲ್ಲಿ ನಿಮಗೆ? ಹೌದು, ಇದಕ್ಕೆಲ್ಲ ಪೂರ್ತಿ ನಿಮ್ಮ ಬೆಂಬಲ ಇರ್ತದೆ. ಬೆಂಬಲ ಇದೆ. ಯಾಕೆಂದರೆ ಎಷ್ಟೋ ಕಡೆಗಳಲ್ಲಿ ಕಾಲೇಜಿಗೆ ಹೋಗೋದಕ್ಕೆ ತಕ್ಷಣ ಕೆಲಸಕ್ಕೆ ಸೇರಬೇಕು, ಸ್ವ ಉದ್ಯೋಗದಲ್ಲಿ ಮೇಲೆ ಬರ್ಬೋದು ಅನ್ನೋದಕ್ಕೆ ಸಮಾಜದಲ್ಲಿ ತುಂಬ ಜನರು ಉದಾಹರಣೆಯಾಗಿ ಸಿಗ್ತಾರೆ. ಅದು ನೀವಿಬ್ಬರು ಒಟ್ಟು ಸೇರಿ ಅದನ್ನು ಮಾಡಿದಾಗ ಇನ್ನೂ ಶಕ್ತಿ ಬರ್ತದೆ. ಎಷ್ಟೋ ಸಲ ಹುಡುಗರು ವಸ್ತು ಮಾಡ್ಲಿಕ್ಕೆ ಹೊರಟಾಗ ಮನೆಯಲ್ಲಿ ಕಿರಿಕಿರಿ ಆದರೆ ಅವ್ರದ್ದು ಮುಗಿಯಿತು ಅಂತ ಲೆಕ್ಕ. ಮನೆಯವರು ಸಹಾಯಬೇಕು. ನಾನು ನೋಡಿದ್ದೇನೆ, ನಮ್ದು ಎಷ್ಟೋ ಜನ ಹುಡುಗರು ಕೆಲವರು ಜ್ಯೂಸ್ ಫ್ಯಾಕ್ಟ್ರಿಗಳನ್ನು ಮಾಡ್ಲಿಕ್ಕೆ ಹೊರಡ್ತಾರೆ. ಮನೆಯವ್ರದ್ದು ಕೊಣತ್ತು ದೀತೆ ಮಲ ಇಂಚ ಅಂತೇಳಿ ಹೇಳಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಅವ್ರದ್ದು ಒಂದು ನೆಗೆಟಿವ್ ಮನಸ್ಸಲ್ಲಿ ಶುರು ಆಗ್ತದಲ್ವಾ. ಈ ರೀತಿದ ಒಂಜಿ ಬೇತೆ ಬೇತೆ ಉತ್ಪನ್ನಗಳನ್ನು ಮಲ್ತಂದು ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡೋದಿಲ್ಲ ರೀ. ಐತೊಟ್ಟಿಗೆ ಈರಿನ ಅಮೂಲ್ಯವಾದ ಸಮಯ ಅಂಗಡಿನ ಬುರ್ದು ಬತ್ತದ ಮೂಲ ಮತ್ತೊಂದು ಎಡ್ಡೆ ಮಾಹಿತಿನ ಕೊರಿಯಾರು ಇದಕ್ಕೆ ಧನ್ಯವಾದ. ಈ ರೀತಿಯ ಅವೇರ್ನೆಸ್ ಎಂಕಲು ಸಮಾಜ ಕ್ರಿಯೇಟ್ ಮಾಡ್ತದಲ್ಲ, ಈ ರೀತಿಯ ಎಂಕಲ ಕೃಷಿ ಚಾನಲ್ ಎಂಕಲ ಮಾತ್ರ ಮಸ್ತ್ ಜನತೆಲ್ಲ ಉಂಡು ಎತ್ತ ಬಗ್ಗೆ ಇರ್ತದ ಅಂತಾರೆ. ನಿಕ್ಲು ಉಜಿರೆಡ್ದು ಕಾರ್ಲ ಮಟ್ಟ ಬೈದಾರ ಅವು ಎಂಕ್ಲ ರೋಡ್ ಬಾರಿ ಅಂಗಡಿ ಬೈದಾರು ಅಂಡ ಲೈಕ್ ಒಂಜಿ ಧನ್ಯವಾದ. ಬೊಕ್ಕ ಇಂಚಿತ್ನ ಯೂಟ್ಯೂಬ್ ಚಾನಲ್ ತೂವೊಂದಿಪ್ಪೆ ಎರಡೇ ವೀಡಿಯೋ ಬರೋಂದಿಪ್ಪುಂಡು ಐನಾತ್ ತೂಲಿ ಸಬ್ಸ್ಕ್ರೈಬ್ ಮಾಡ್ಲಿ. ಬೇತೆಗಲೆ ಕಡಪುಡ್ಲೆ ಕಾರದಕ್ಲಾಡು ಬೇತೆ ಆಡು ಫ್ರೆಂಡ್ ಸರ್ಕಲ್ ಆಡು ಮಾತೆರೆಲ್ಲ ಕಡಪುಡ್ಲೆ ಒಂಜಿ ಕರೆಕ್ಟ್. ಈ ರೀತಿಯ ಒಂಜಿ ಎಂಚಿತ್ನಕ್ಕೆ ಪೂರೈಕಲ ಮಾಹಿತಿ ಕೊರನಕ್ಕೆ ಮೇರೆಗೆ ಧನ್ಯವಾದಗಳು ಸರ್. ಧನ್ಯವಾದ.